ರಾಯರೇ ಎಂದಾದರೂ ಬೇಸರಗೊಂಡು ತಮ್ಮ ಜೊತೆಯಲ್ಲಿ ಹೊರಗೆ ಕರೆದೊಯ್ದಿದ್ರು. ಶೇಖರ್ ರಾಯರ ಜೊತೆಗಿದ್ದರೆ ತಲೆನೋವು ಟೆಸ್ಟ್ನ ನೆವ ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದಳು. ಕಾಲೇಜಿನಿಂದ ಮನೆಗೆ ಬಂದಾಗ ಶೇಖರ್ ಹಜಾರದಲ್ಲಿ ಕಾಲು ನೀಡಿ ಸೋಫಾಕ್ಕೆ ಒರಗಿದ. ಅವಳು ಸಂಕೋಚ ಬದಿಗಿಟ್ಟು ಮುಖ ತೊಳೆದು ಕನ್ನಡಿಯ ಮುಂದೆ ನಿಂತಳು. ಕೆನ್ನೆ ಕೆಂಪಾಗಿರುವುದನ್ನು ನೋಡಿ ವನಜ ಜಿಗುಟಿದ್ದು ಜ್ಞಾಪಕ ಬಂತು. ಏನು ತುಂಟ ಹುಡುಗಿ, ಅವಳಿಗೆ ಯಾವಾಗಲೂ ನನ್ನ ಕೆನ್ನೆಯ ಮೇಲೆ ಕಣ್ಣು. ಎಷ್ಟು ಬಲವಾಗಿ ಹಿಂಡಿದ್ದಾಳೆ. ಮಾವ ನೋಡಿದ್ದರೆ ಕೇಳೇ ಬಿಡ್ತಿದ್ರು ಎನ್ನಿಸಿತು ಅವರಿಗೆ. ಕನ್ನಡಿಯಲ್ಲಿ ಶೇಖರನ ಪ್ರತಿಬಿಂಬ ನೋಡಿ ಬೆಚ್ಚಿ ಹಿಂದಿರುಗಿದಳು. ಸ್ಯಾರಿ ಹೌಸ್ನಲ್ಲಿ ಇರುತ್ತೀನಿ, ನಿಮ್ಮನ್ನು ಕರೆದುಕೊಂಡು ಬಾ ಅಂತ ಅಣ್ಣ ಹೇಳಿದ್ದಾರೆ. ನೀವು ಬೇಗ ರೆಡಿಯಾದರೆ ಹೋಗೋಣ. ತಕ್ಷಣ ಆಯಿತು, ಒಂದು ನಿಮಿಷ ಅಂದ್ಲು. ಅವನು ಎದುರಿಗಿರುವಾಗ ಅಲಂಕರಿಸಿಕೊಳ್ಳುವುದಕ್ಕೆ ನಾಚಿಕೆ ಆಯಿತು. ಅದನ್ನು ಅರಿತ ಶೇಖರ್ ಹೊರಗೆ ಬಂದು ಮಾಮೂಲು ಜಾಗದಲ್ಲಿ ಕುಳಿತ. ವಸುಂಧರ 2 ಜಡೆ ಹೆಣೆದು ಸಣ್ಣ ಅಂಚಿನ ರೇಷ್ಮೆ ಸೀರೆಯನ್ನೇ ಉಟ್ಟಳು. ಯಾಕೆಂದರೆ ಒಂದೊಂದು ದಿನ ರಾಯರ ಜೊತೆಯಲ್ಲಿ ಸಾಧಾರಣ ಸೀರೆಯಲ್ಲಿ ಹೋಗಿದ್ದಕ್ಕೆ ಅವರು ಬೇಸರಪಟ್ಟು ಹೊರೆ ಸೀರೆಗಳನ್ನೇ ತಂದು ಹಾಕಿ ಎಂದೂ ಸಾಧಾರಣ ಸೀರೆಗಳನ್ನು ಉಡಬಾರದೆಂದು ಹೇಳಿದ್ದರು. ಅಂದಿನಿಂದ ಉಡುಪಿನ ಬಗ್ಗೆ ಗಮನವಿಡತೊಡಗಿದಳು. ವಸುಂಧರ ಹೊರಗೆ ಬಂದಾಗ ಶೇಖರನಿಗೆ ಅಪ್ಸರೆಯನ್ನು ಕಂಡಂತಾಯಿತು. ಇಬ್ಬರು ಜೊತೆಯಲ್ಲಿ ಹೊರಟಾಗ ಭಟ್ಟರು ಕಣ್ಣರಳಿಸಿ ನೋಡಿದ್ರು. ಇವರಿಬ್ಬರ ಜೋಡಿ ಅಪರೂಪವಾದದ್ದು ಎಂದು ಸಂತೋಷಪಟ್ಟರು. ರಾಯರು ಇವರಿಗಾಗಿಯೇ ಕಾದು ಕುಳಿತರು. ವಸುಂಧರೆಗೆ ದೀಪಾವಳಿಯ ಹಬ್ಬಕ್ಕೆ ಬಟ್ಟೆ ತೆಗೆಯುವ ಸಲುವಾಗಿ ಬಂದಿದ್ದು ಅಂಗಡಿಯವನು ಹಾರ್ದಿಕವಾಗಿ ಸ್ವಾಗತಿಸಿದ. ವಸುಂಧರ 2-3 ಸಲ ರಾಯರ ಜೊತೆಯಲ್ಲಿ ಬಂದಿದ್ದುದರಿಂದ ಅದೇನೋ ಅವಳಿಗೆ ಅಪರಿಚಿತ ತಾಣವಾಗಿರಲಿಲ್ಲ. ವಸುಂಧರಳ ಸ್ವಭಾವ ಅರಿತಿದ್ದ ರಾಯರು ತಾವೇ ಸೀರೆಗಳನ್ನು ಆರಿಸಿ ಪ್ಯಾಕ್ ಮಾಡಿಸಿದರು. ರಾಯರ ಆಯ್ಕೆ ತುಂಬ ಕಂಡರೂ ವಸುಂಧರ ಏನೂ ಹೇಳಲಾರದೆ ಸುಮ್ಮನಾದಳು. ಅವರ ಪ್ರೀತಿಯ ಆಳ ಎಷ್ಟಿದೆ ಎಂದು ಎಂದೋ ಅರ್ಥ ಮಾಡಿಕೊಂಡಿದ್ದಳು. ಆದ್ದರಿಂದ ಎಂದೂ ಅವರನ್ನು ವಿರೋಧಿಸಲು ಹೋಗ್ತಿರಲಿಲ್ಲ. ಮಗನಿಗಾಗಿ ಸೂಟಿಂಗ್ ಶರ್ಟಿಂಗ್ ಬಟ್ಟೆಗಳನ್ನು ಮೊದಲೇ ಪ್ಯಾಕ್ ಮಾಡಿಸಿ ಇಟ್ಟಿದ್ದರು. ಮನೆಗೆ ಬಂದ ವಸುಂಧರ ಪ್ಯಾಕೆಟ್ಗಳನ್ನು ಬೆಚ್ಚಿದಳು. ಒಂದಕ್ಕಿಂತ ಒಂದು ಅಂಚು ಸೆರಗು ಕಲರ್ಗಳಲ್ಲಿ ಜೋರಾಗಿತ್ತು. ಮಾವ ಇಷ್ಟು ಬೆಲೆ ಬಾಳುವ ಸೀರೆಗಳನ್ನು ತರುವ ಅವಶ್ಯಕತೆ ಏನಿತ್ತು? ಇವನ್ನು ಕಾಲೇಜ್ಗೆ ಉಟ್ಟು ಹೋಗಲು ಸಾಧ್ಯವೇ ಎಂದು ರಾಯರನ್ನು ನಗುತ್ತಲೇ ಪ್ರಶ್ನಿಸಿದಳು. ನಿನಗೆ ಇಷ್ಟವಿಲ್ಲದಿದ್ದರೆ ಕಾಲೇಜಿಗೆ ಉಟ್ಟುಕೊಂಡು ಹೋಗಬೇಡ. ಹಬ್ಬ ಶುಕ್ರವಾರ ಮಂಗಳವಾರಗಳಲ್ಲಿ ಉಡು. ಇನ್ನೇನು ದೀಪಾವಳಿ ಬಂತಲ್ಲ, ಅದಕ್ಕೆ ಈ ಉಡುಗೊರೆಗಳು. ಮುಂದಿನ ವರ್ಷ ಮದುವೆಯಾದರೆ ಒಲವಿನ ಮಡದಿಗೆ ಒಳ್ಳೆ ಉಡುಗೊರೆ ತರುತ್ತಾನೆ. ಆಗ ನಾನು ತಂದ ಸೀರೆನ ಉಡ್ತೀಯಾ ಅದಕ್ಕೆ? ವಸುಂಧರಳ ಮುಖ ಲಜ್ಜೆಯಿಂದ ಕೆಂಪಾಯಿತು. ನನ್ನ ಕಳಿಸುವವರೆಗೂ ನಿಮಗೆ ಸಮಾಧಾನವಾಗುವ ಹಾಗೆ ಕಾಣಿಸೋಲ್ಲ ಎಂದು ನಸು ಮುನಿಸು ತೋರಿಸುತ್ತಾ ಸೀರೆ ಪ್ಯಾಕೆಟ್ಗಳನ್ನು ಅಲ್ಲೇ ಬಿಟ್ಟು ತನ್ನ ಕೋಣೆಗೆ ಹೋದಳು. ರಾಯರು ಕೂತು ಸೀರೆಗಳನ್ನು ಒಂದೊಂದಾಗಿ ಬಿಚ್ಚಿ ಅಂಚು ಒಡಲನ್ನು ವೀಕ್ಷಿಸಿದರು. ಮೊದಲೇ ಚೆಲುವಾದ ವಸುಂಧರ ಇದನ್ನು ಉಟ್ಟರೆ ಹೇಗಿರಬಹುದು? ಅವರಿಗೆ ಕುತೂಹಲ ತಡೆಯದಾಯಿತು. ಅದರಲ್ಲಿ ಅತ್ಯಂತ ಮೆಚ್ಚುಗೆಯಾದ ಸೀರೆಯನ್ನು ಹಿಡಿದು ವಸುಂಧರ ಕೋಣೆಗೆ ಹೋದರು. ಅವರು ಯಾಕೆ ಎದ್ದು ಹೋದರು ಎಂಬುದನ್ನು ಊಹಿಸಿಕೊಂಡ ಶೇಖರ ಉಡುಪು ಸಹ ಬದಲಾಯಿಸಲು ಎದ್ದು ಹೋಗದೆ ನೆಪಕ್ಕೆ ಒಂದು ವಾರಪತ್ರಿಕೆ ಹಿಡಿದು ಕುಳಿತ. ರಾಯರು ಬಂದು ಕುಳಿತ 10 ನಿಮಿಷದೊಳಗಾಗಿ ವಸುಂಧರ ಸೀರೆಯುಟ್ಟು ಹೊರಗೆ ಬಂದಳು. ಶೇಖರನನ್ನು ಕಂಡು ನಾಚಿದರೂ ರಾಯರಿಗೆ ನಮಸ್ಕರಿಸಿದಳು. ರಾಯರು ಆಶೀರ್ವದಿಸುತ್ತಾ ಮೆಚ್ಚುಗೆಯಿಂದ ಒಳ್ಳೆ ಲಕ್ಷ್ಮಿ ಇದ್ದ ಹಾಗೆ ಇದ್ದೀಯಮ್ಮ, ಎಲ್ಲಿ ನನ್ನ ಕಣ್ಣು ತಗಲಿ ದೃಷ್ಟಿಯಾಗುತ್ತೋ? ವಾರಪತ್ರಿಕೆಯ ಮರೆಯಿಂದಲೇ ವಸುಂಧರಳ ಚೆಲುವನ್ನು ಹೀರುತ್ತಿದ್ದ ಏನೂ ಅರಿಯದವನಂತೆ ಶೇಖರ್ ಈ ವೇಷದಲ್ಲಿ ತನ್ನನ್ನು ನೋಡಲಿಲ್ಲವಲ್ಲ ಎನ್ನುವ ಸಮಾಧಾನದಿಂದ ಕೋಣೆಗೆ ಬಂದು ಸೀರೆಯನ್ನು ಬಿಚ್ಚಿ ಮೆಚ್ಚುಗೆಯಿಂದ ಮೃದುವಾಗಿ ಕೈ ಆಡಿಸಿದಳು. ಸೀರೆ ಕಲರ್ ಜರಿಯನ್ನು ನೋಡಿ ಬಿಚ್ಚಿದರೂ ಉಟ್ಟಾಗ ಅವಳಿಗೆ ಚೆನ್ನಾಗಿ ಒಪ್ಪುತ್ತಿತ್ತು. ಮಾವನ ಆಯ್ಕೆಯ ಬಗೆಗೆ ಅಭಿಮಾನವಾಯಿತು. ಕಾಲೇಜು ಬಿಟ್ಟಾಗ ತುಂತುರು ಹನಿಯುತ್ತಿದ್ದ ಮಳೆ ಜೋರಾಯಿತು. ಕಾರು ಬರುತ್ತಲ್ಲ ಎಂದು ಧೈರ್ಯದಿಂದ ಅರ್ಧ ಗಂಟೆ ಕಾದರೂ ಕಾರು ಬರುವ ಸೂಚನೆ ಕಾಣದಾಯಿತು. ಗೆಳತಿಯರು ಒಬ್ಬೊಬ್ಬರೇ ಹೊರಟು ಹೋಗಿದ್ದರು. ತಾನು ಹೆಚ್ಚು ಹೊತ್ತು ಅಲ್ಲಿ ನಿಲ್ಲುವುದು ಅಪಾಯವೆಂದು ಬೀದಿಗಿಳಿದಳು. ಮಳೆಯ ಜೊತೆ ಗುಡುಗು ಸಿಡಿಲುಗಳ ಆರ್ಭಟ ಜೋರಾಯಿತು. ಡ್ರೈವರ್ ಏನಾದ ಮಾವ ಎಂದು ಮೈಮರೆಯುವವರಲ್ಲ ಎನ್ನುತ್ತಲೇ ನಡೆಯತೊಡಗಿದಳು. ಮಳೆಗಾಗಿ ಅಲ್ಲಲ್ಲೇ ಹೋಟೆಲ್ ಅಂಗಡಿಗಳ ಮುಂದೆ ಸಾಲುಗಟ್ಟಿ ನಿಂತಿದ್ದ ಯುವಕರ ತಂಡ ಸಿಳ್ಳೆ ಹೊಡೆದು ಛೇಡಿಸಲು ಶುರು ಮಾಡಿದಾಗ ವಸುಂಧರಳ ಹೃದಯ ಭಯದಿಂದ ನಡುಗಿತು. ಆದಷ್ಟು ಬೇಗ ಮನೆ ಸೇರುವ ಆತುರಾತುರವಾಗಿ ಹೆಜ್ಜೆ ಹಾಕಿದಳು.
ಬಾಗಿಲು ತಲುಪುವ ಹೊತ್ತಿಗೆ ಸಂಪೂರ್ಣವಾಗಿ ನೆನೆದು ಮುದ್ದೆಯಾಗಿದ್ದಳು. ಉಡುಪುಗಳೆಲ್ಲ ಬಿಗಿಯಾಗಿ ಮೈಗೆ ಅಂಟಿಕೊಂಡಿದ್ದವು. ಅವಳಿಗೆ ಹೆಜ್ಜೆ ಇಡುವುದೇ ಪ್ರಯಾಸವಾಯಿತು. ಕಾಫಿ ಹೀರುತ್ತಾ ಕುಳಿತಿದ್ದ ತಂದೆ ಮಗ ವಸುಂಧರ ನೆನೆದು ತೊಪ್ಪೆಯಾಗಿ ಬಂದದ್ದನ್ನು ಕಂಡ ಕೂಡಲೇ ಗಾಬರಿಯಾದರು. ಯಾಕಮ್ಮ ವಸುಂಧರ, ಕಾರು ಬರಲಿಲ್ಲವೇ ಎಂದು ರಾಯರು ಪ್ರಶ್ನಿಸಿದರು. ಅಂತಹ ಅವಸ್ಥೆಯಲ್ಲಿ ಅಲ್ಲಿ ನಿಂತು ಉತ್ತರಿಸುವುದು ಅವಳಿಂದ ಆಗಲಿಲ್ಲ. ಬಟ್ಟೆ ಬದಲಾಯಿಸಿ ತಲೆಯನ್ನು ಒರೆಸಿಕೊಂಡು ಹೊರಗೆ ಬಂದಳು. ಡ್ರೈವರ್ ಕಾರು ತಗೊಂಡು ಹೋಗಿ ಎಷ್ಟೊತ್ತಾಯಿತು? ನಾನು 2-3 ಸಲ ಮಳೆ ಬರುವ ಹಾಗಿದೆ ಅಂತ ಎಚ್ಚರಿಸೇ ಕಳಿಸಿದ್ದೆ. ಎಲ್ಲಿ ಹಾಳಾಗಿ ಹೋದ? ಇಷ್ಟು ನೆನೆದು ಬಂದಿಯಲ್ಲ. ಶೀತವಾಗಿ ಜ್ವರ ಬಂದರೆ ಏನು ಗತಿ ಎಂದು ಬಡಬಡಿಸಿದರು ರಾಯರು. ಭಟ್ಟರು ತಂದುಕೊಟ್ಟ ಕಾಫಿ ಹೀರುತ್ತಾ ವಸುಂಧರ ಡ್ರೈವರ್ ರಾಮಯ್ಯ ಕಾಲೇಜು ಬಿಡುವುದಕ್ಕೆ ಅರ್ಧ ಗಂಟೆ ಮುಂಚೆನೆ ಬಂದು ಕಾದಿರುತ್ತಿದ್ದ. ಪಾಪ ಇವತ್ತು ಏನಾಯ್ತೋ ಏನೋ ಎಂದು ಡ್ರೈವರ್ ಬಗ್ಗೆ ಅನುಕಂಪ ತೋರಿಸಿದಳು. ಅಷ್ಟರಲ್ಲಿ ಡ್ರೈವರ್ ರಾಮಯ್ಯ ಬಂದಿದ್ದರಿಂದ ರಾಯರು ಕೋಪದಿಂದಲೇ ಎದ್ದು ವರಾಂಡಕ್ಕೆ ಹೋದರು. ವಸುಂಧರ ಎದ್ದು ತನ್ನ ಕೋಣೆಗೆ ನಡೆದಳು. ಶೇಖರ್ ಒಂದು ಗಾಜಿನ ಗ್ಲಾಸ್ನಲ್ಲಿ ಏನೋ ದ್ರಾವಕ ಹಿಡಿದು ಬಂದಾಗ ವಸುಂಧರ ಬೆಚ್ಚಿದಳು. ವಸುಂಧರ, ತುಂಬ ಮಳೆಯಲ್ಲಿ ನೆನೆದು ಬಿಟ್ಟಿದ್ದೀಯಾ? ಇದು ಕುಡಿ, ಇಲ್ಲದಿದ್ದರೆ ಬೆಳಗ್ಗೆ ಏಳುವ ಹೊತ್ತಿಗೆ ತಲೆ ಭಾರವಾದೀತು ಎಂದ ಶೇಖರ್. ಏನಾದರೂ ಸರಿ, ನನಗೆ ಬೇಡ ಎಂದು ವಸುಂಧರ ಆ ಕಡೆ ಮುಖ ತಿರುಗಿಸಿಕೊಂಡಳು. ಶೀತವಾಗಿ ಜ್ವರದಿಂದ ಮಲಗಿದ್ರೆ ನಿನ್ನ ರ್ಯಾಂಕ್ MSc ರಿಸರ್ಚ್ ಎಲ್ಲ ಮರೆಯಬೇಕಾಗುತ್ತೆ. ದಯವಿಟ್ಟು ಬಾಯಿ ತೆಗಿ. ಮಂತ್ರಮುಗ್ಧಳಂತೆ ಕಣ್ಣು ಮುಚ್ಚಿ ಬಾಯಿ ತೆರೆದಳು. ಶೇಖರ್ ಗ್ಲಾಸಿನಲ್ಲಿದ್ದುದನ್ನು ಒಂದೇ ಸಲ ಬಗ್ಗಿಸಿಬಿಟ್ಟ. ಅವಳ ಎದೆ ಹೊಟ್ಟೆ ಎಲ್ಲ ಭಗ್ಗನೆ ಹತ್ತಿ ಉರಿಯತೊಡಗಿತು. ಅಯ್ಯೋ, ನಾನು ಸರಿಯಾಗಿ ತಿಳಿಯದೆ ಕುಡಿದದ್ದು ತಪ್ಪು ಎಂದುಕೊಂಡಳು. ಹಾಯಾಗಿ ಮಲಗಿಬಿಡು ಎಂದ ಶೇಖರ ಹಿಂತಿರುಗಿದ. ವಸುಂಧರ ಎದ್ದು ಹಾಸಿಗೆಯ ಮೇಲೆ ಉರುಳಿದಳು. ಬೆಳಗಿನವರೆಗೂ ಅವಳಿಗೆ ಎಚ್ಚರವಾಗಲೇ ಇಲ್ಲ. ಮೈ ಜಡವಾಗಿದ್ದರೂ ಅವಳಿಗೆ ಯಾರ ತರಹ ಅನಾರೋಗ್ಯವೂ ಇಲ್ಲದೆ ಗೆಲುವಾಗಿದ್ದಳು. ಜಡಿ ಮಳೆ ಒಂದೇ ಸಮನೆ ಸುರಿಯುತ್ತಲೇ ಇತ್ತು. ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ಮುಜುಗರ ತರಿಸಿತು. ಪರೀಕ್ಷೆ ಹತ್ತಿರವಾಗುತ್ತಿದ್ದುದರಿಂದ ವಸುಂಧರ ಕಾಲೇಜಿಗೆ ಹೊರಡಲೇಬೇಕಾಗಿತ್ತು. ಅವಳಿಗೆ ಓದಿನಲ್ಲಿದ್ದ ಆಸಕ್ತಿ ಗಮನಿಸಿದ್ದ ರಾಯರು ತಾವೇ ಕಾರಿನಲ್ಲಿ ಕರೆದೊಯ್ದು ಕಾಲೇಜಿಗೆ ಬಿಟ್ಟು ಬಂದರು. ಮಧ್ಯಾಹ್ನ ಬಿಡುವಿನ ಸಮಯದಲ್ಲಿ ಬೇಡ ಎಂದರೂ ಕೇಳದೆ ಕ್ಯಾಂಟೀನ್ಗೆ ಕರೆದೊಯ್ದು ಬಲವಂತದಿಂದ ಟೀ ಕುಡಿಸಿದರು ಗೆಳತಿಯರು. ಟೀ ಎಂದರೆ 1.5 ಮಾರು ಸಿಡಿಯುತ್ತಿದ್ದಳು. ಅಪ್ಪಿತಪ್ಪಿಯೂ ಸಹ ಕುಡಿಯುತ್ತಿರಲಿಲ್ಲ. ಅವಳ ದೇಹಕ್ಕೆ ಅದು ಕಟು ವಿರೋಧಿಯಾಗಿತ್ತು. ಒಂದು ಸಲ ಟೀ ಕುಡಿದು 1 ವಾರ ಜ್ವರದಿಂದ ನರಳಿದ್ದಳು. ಗೆಳತಿಯರ ಬಲವಂತಕ್ಕೆ ಕುಡಿದರೂ ಅನಾರೋಗ್ಯದ ಕಲ್ಪನೆಯಿಂದ ಅವಳ ದೇಹ ನಡುಗಿತು. ಕಾಲೇಜಿನಿಂದ ಮನೆಗೆ ಬಂದಾಗಲೇ ಸಣ್ಣಗೆ ತಲೆನೋವು ಶುರುವಾಗಿತ್ತು. ಟೀ ತನ್ನ ಪ್ರಭಾವ ಬೀರುತ್ತಾ ಇದೆ ಎಂದುಕೊಂಡು ಭಟ್ಟರ ಕೈಯಲ್ಲಿ ಸ್ಟ್ರಾಂಗ್ ಕಾಫಿ ಮಾಡಿಸಿ ಕುಡಿದು ಸ್ವೆಟರ್ ಹಾಕಿಕೊಂಡು ಬೆಚ್ಚಗೆ ಕುಳಿತಳು. ರಾಯರಿಗೆ ನಗು ಬಂತು. ಎಂತಹ ಚಳಿಯಲು ಸ್ವೆಟರ್ ಹಾಕಿಕೋ ಎಂದರೆ ನಿರಾಕರಿಸುತ್ತಿದ್ದ ವಸುಂಧರ ತಾವು ಹೇಳುವುದಕ್ಕೆ ಮೊದಲೇ ಹಾಕಿಕೊಂಡದ್ದನ್ನು ನೋಡಿ, ವಸುಂಧರ, ಚಳಿ ನಿನ್ನ ಮೇಲೇನೂ ಪ್ರಭಾವ ಬೀರಿದೆ ಎಂದ ಹಾಗಾಯಿತು ಎಂದರು ನಗುತ್ತಾ. ಅವರ ಮಾತಿಗೆ ಮುಗುಳು ನಕ್ಕಳು. ರಾಯರು ಒಬ್ಬರೇ ಬಂದಿದ್ದನ್ನು ಗಮನಿಸಿದ ವಸುಂಧರ ಶೇಖರ್ ಬರದೆ ಇದ್ದುದನ್ನು ನೋಡಿ ವ್ಯಾಕುಲಗೊಂಡಳು. ಇಂತಹ ಮಳೆಯಲ್ಲಿ ಎಲ್ಲಿ ಹೋದರೋ? ಕರೆಂಟ್ ಸಹ ಇರುವ ಸಾಧ್ಯತೆ ಇಲ್ಲ. ಈ ಗುಡುಗು ಮಿಂಚಿನ ಅವಾಂತರದಲ್ಲಿ ಮಾವನಿಗಾದರೂ ತಿಳುವಳಿಕೆ ಬೇಡವೇ? ಮಗನನ್ನು ಜೊತೆಯಲ್ಲೇ ಕರೆತರುವುದಕ್ಕೆ? ಅವಳ ಯೋಚನಾ ಲಹರಿಗೆ ಅಡ್ಡವಾಗಿ ಶೇಖರನೇ ಒಳಗೆ ಬಂದ. ಸಮಾಧಾನದ ನಿಟ್ಟುಸಿರು ಬಿಟ್ಟಳು. ಕೈಯಲ್ಲಿ ಪುಸ್ತಕ ಹಿಡಿದರೂ ಓದುವುದು ಅವಳಿಂದ ಆಗಲಿಲ್ಲ. ತಲೆನೋವು ಜಾಸ್ತಿಯಾದಂತೆ ತೋರಿತು. ಗಂಟಲಿನಲ್ಲಿ ಕೆರೆತ ಶುರುವಾಯಿತು. ಪುಸ್ತಕ ಎತ್ತಿಟ್ಟು ಲೈಟ್ ಆರಿಸಿ ಮಲಗಿಬಿಟ್ಟಳು. ರಾಯರು ಊಟಕ್ಕೆ ಬಂದಾಗ ವಸುಂಧರಾಳ ಕೋಣೆಯ ದೀಪ ಆರಿಸಿದ್ದುದನ್ನು ನೋಡಿ, ಎಂದೂ ಇಷ್ಟು ಬೇಗ ಮಲಗದ ಹುಡುಗಿ ಇಂದ್ಯಾಕೆ ಮಲಗಿಬಿಟ್ಟಿದ್ದಾಳೆ ಎಂದು ಸ್ವಿಚ್ ಅದುಮಿ ಅವಳ ಕೋಣೆಯನ್ನು ಬೆಳಕು ಮಾಡಿದರು. ಅವಳು ಬೆಚ್ಚಗೆ ರಗ್ಗು ಹೊತ್ತು ಮಲಗಿಬಿಟ್ಟಿದ್ದಳು. ರಾಯರು ಬಂದಿದ್ದ ಪರಿವೇ ಸಹ ಅವಳಿಗಿರಲಿಲ್ಲ. ತಲೆ ಮೈ ಮುಟ್ಟಿ ನೋಡಿದರು. ಜ್ವರ ಬಂದಿತ್ತು. ಅವಳು ಇಲ್ಲಿಗೆ ಬಂದಾಗಿನಿಂದ ಒಂದು ದಿನವಾದರೂ ತಲೆನೋವು ಎಂದು ಮಲಗಿರಲಿಲ್ಲ. ಅವರಿಗೆ ಆತಂಕವಾಯಿತು. ವಸುಂಧರ ಕಣ್ಣು ತೆರೆದು, ಸ್ವಲ್ಪ ತಲೆನೋವು ಮಾವ, ಈಗ ನನಗೆ ಊಟ ಬೇಡ ಅಂದ್ಲು. ಬರೀ ತಲೆನೋವೇನು, ಜ್ವರನೇ ಬಂದಿದೆ. ಡಾಕ್ಟರ್ಗೆ ಫೋನ್ ಮಾಡಿ ಬರ್ತೀನಿ ಎಂದು ರಾಯರು ಹೊರಗೆ ಹೊರಟಾಗ, ಮಾವ ಈಗ ಖಂಡಿತ ಬೇಡಿ. ನಾಳೆ ಜ್ವರ ಇದ್ದರೆ ಡಾಕ್ಟರನ್ನು ಕರೆಸಿ. ಅದು ಸರಿಯಾದುದೇ ಅಂದುಕೊಂಡು ಯಾವುದೋ ಗುಳಿಗೆಯನ್ನು ತಂದು ಬಲವಂತದಿಂದ ನುಂಗಿಸಿದರು ರಾಯರು.
ಶೇಖರ್ ಥರ್ಮಾಮೀಟರ್ ತಂದು ಟೆಂಪರೇಚರ್ ಪರೀಕ್ಷಿಸಿ ತಂದೆಗೆ ಏನೋ ಸಲಹೆ ಕೊಡ್ತಿದ್ದ. ಆದರೆ ಅವರ ಮಾತುಗಳನ್ನು ವಸುಂಧರ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ರಾಯರಿಗೆ ತುತ್ತು ಗಂಟಲಲ್ಲಿ ಇಳಿಯಲಿಲ್ಲ. ರಾತ್ರಿಯೆಲ್ಲ ನಿದ್ದೆ ಸಹ ಹತ್ತದೆ ಗಳಿಗೆಗೊಂದು ಸಲ ಬಂದು ವಸುಂಧರಳನ್ನು ನೋಡಿ ಹೋಗುತ್ತಿದ್ದರು. ಶೇಖರ್ ಬೆಳಗ್ಗೆ ಎದ್ದು ವಸುಂಧರಳ ಕೋಣೆಗೆ ಬಂದಾಗ ತಂದೆ ಚಿಂತಾಕ್ರಾಂತರಾಗಿ ಕುಳಿತಿರುವುದನ್ನು ನೋಡಿ ಅವನಿಗೆ ಆತಂಕವಾಯಿತು. ಮಗನ ಮುಖ ನೋಡಿದ ರಾಯರು ಮೆಲುಧ್ವನಿಯಲ್ಲಿ ನುಡಿದರು, ಶೇಖರ, ವಸುಂಧರಳಿಗೆ ಜ್ವರ ಜಾಸ್ತಿಯಾಗಿದೆ. ನನಗಂತೂ ದಿಕ್ಕು ತೋಚದ ಹಾಗೆ ಆಗಿದೆ. ಅವಳು ಒಂದು ದಿನಾನೂ ಮಲಗಿದವಳಲ್ಲ. ಡಾಕ್ಟರ್ಗೆ ಫೋನ್ ಮಾಡು. ಶೇಖರ್ ಡಾಕ್ಟರಿಗೆ ಫೋನ್ ಮಾಡಿ ಸ್ನಾನ ಮುಗಿಸಿ ಬಂದು ತಂದೆಯನ್ನು ಸ್ನಾನಕ್ಕೆ ಕಳಿಸಿ ತಾನು ಅವಳ ಮಂಚದ ಬಳಿ ಕುಳಿತ. ಒಂದು ರಾತ್ರಿಯ ಜ್ವರಕ್ಕೆ ಅವಳ ಮುದ್ದು ಮುಖ ಎಷ್ಟು ಕಂಗೆಟ್ಟಿದೆ. ಅಣ್ಣ ಹೇಳಿದ ಹಾಗೆ ವಸುಂಧರ ಮನೆಯಲ್ಲಿರುವುದು ಒಂದು ತರಹ ಶೋಭೆ. ಅವಳನ್ನು ಹೊರಗೆ ಕಳುಹಿಸದೆ ಇಲ್ಲೇ ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು. ಇಷ್ಟು ದಿನಕ್ಕೆ ಇಂದು ಅವನಿಗೆ ಮದುವೆಯಾಗುವ ಯೋಚನೆ ಬಂತು. ಅಣ್ಣ ಸಹ ನಮ್ಮಿಬ್ಬರ ಮದುವೆಗೆ ಕುಣಿಯುತ್ತಾ ಒಪ್ಪಿಗೆ ಕೊಡುತ್ತಾರೆ. ಡಾಕ್ಟರ್ ಧ್ವನಿ ಕೇಳಿ ಹೊರಗೆ ಬಂದ. ಡಾಕ್ಟರ್ ಕೂಲಂಕುಷವಾಗಿ ಪರೀಕ್ಷಿಸಿ ಇಂಜೆಕ್ಷನ್ ಚುಚ್ಚಿ ಏನೋ ಹೇಳಿ ಹೊರಗೆ ಹೋದರು. ಅವಳಿಗೆ ಕಣ್ಣು ತೆರೆಯುವುದೇ ಕಷ್ಟವಾಯಿತು. ರಾಯರು ತಾವೇ ಕಾಫಿ ಕುಡಿಸಲು ಮುಂದಾದಾಗ ಪ್ರಯಾಸದಿಂದ ಎದ್ದು ಕೂತು ಕಾಫಿ ಕುಡಿದಳು ವಸುಂಧರ. ಶೇಖರ್ ತಂದೆಯನ್ನು ಮನೆಯಲ್ಲೇ ಇರಲು ಹೇಳಿ ತಾನು ಒಲ್ಲದ ಮನಸ್ಸಿನಿಂದಲೇ ಫ್ಯಾಕ್ಟರಿಗೆ ಹೊರಟ. ಮಾವ ಭಟ್ಟರು ಮನೆಯಲ್ಲೇ ಇದ್ದಾರೆ, ನನ್ನ ನೋಡಿಕೊಳ್ತಾರೆ. ನೀವು ಸುಮ್ಮನೆ ಕೂತು ಏನು ಮಾಡ್ತೀರಿ? ಫ್ಯಾಕ್ಟರಿಗೆ ಹೋಗಿ ಬನ್ನಿ. ಸುಮ್ಮನೆ ಹಾಸಿಗೆಯ ಬಳಿ ಕುಳಿತ ರಾಯರಿಗೆ ಹೇಳಿದಳು. ಫ್ಯಾಕ್ಟರಿಗೆ ಹೋದರೆ ತಾನೇ ನನಗೆ ಸಮಾಧಾನ ಇರುತ್ತೆ. ಟೆಂಪರೇಚರ್ ನಾರ್ಮಲಿಗೆ ಬಂದರೆ ಸಾಕು. ರಾಯರ ಸ್ವಭಾವ ಅರಿತ ವಸುಂಧರ ಹೆಚ್ಚು ಬಲವಂತ ಮಾಡದೆ ಸುಮ್ಮನಾದಳು. 4 ದಿನ ಕಳೆದರೂ ಜ್ವರ ಕಮ್ಮಿಯಾಗುವ ಲಕ್ಷಣ ಕಾಣದಾದಾಗ ರಾಯರು ತಲೆಯ ಮೇಲೆ ಕೈ ಹೊತ್ತು ಕುಳಿತರು. ಈ ಚಿಂತೆಯಲ್ಲಿ ತಂದೆ ಎಲ್ಲಿ ಮಲಗಿಬಿಡುತ್ತಾರೋ ಎಂದು ಅವರನ್ನು ಬಲವಂತ ಮಾಡಿ ಫ್ಯಾಕ್ಟರಿಗೆ ಕಳಿಸಿ ತಾನು ವಸುಂಧರಳ ಜವಾಬ್ದಾರಿಯನ್ನು ಹೊತ್ತ ಶೇಖರ್. ಆಗ ತಾನೇ ಶೇಖರ್ ಸ್ನಾನಕ್ಕೆ ಹೋಗಿದ್ದ. ವಸುಂಧರ ಸುತ್ತಲೂ ಕಣ್ಣು ತೆರೆದು ನೋಡಿದಳು. ಕೋಣೆಯ ಬಾಗಿಲಿನ ಬಳಿ ಟೀಪಾಯಿಯ ಮೇಲೆ ನೀರಿನ ಪಾತ್ರೆ ಇತ್ತು. ಬಹಳ ಬಾಯಾರಿದ್ದಳು. ಮಡಿಯಲ್ಲಿರುವ ಭಟ್ಟರನ್ನಾಗಲಿ ಇಲ್ಲ ಈಗ ತಾನೇ ಸ್ನಾನಕ್ಕೆ ಹೋದ ಶೇಖರನನ್ನಾಗಲಿ ಕರೆಯುವುದಕ್ಕೆ ಬೇಸರವಾಯಿತು. ತಾನೇ ಮೆಲ್ಲನೆ ಮೇಲಕ್ಕೆದ್ದಳು. ಕೈಕಾಲು ನಡುಗಿದಂತೆ ಭಾಸವಾಯಿತು. ತನ್ನ ಶಕ್ತಿಯೆಲ್ಲ ಏನಾಯಿತು? ಹೀಗೆ ಮಲಗಿದ್ರೆ ನನ್ನ ಪರೀಕ್ಷೆಯ ಗತಿ ಏನು? ಅವಳಿಗೆ ದುಃಖ ಉಮ್ಮಳಿಸಿ ಬಂದು ನೀರು ಕುಡಿಯುವ ಯೋಚನೆಯನ್ನು ಬದಿಗಿಟ್ಟು ಮಂಚದ ಮೇಲೆ ಕುಸಿದು ಅಳತೊಡಗಿದಳು. ಸ್ನಾನ ಮುಗಿಸಿ ಬಂದ ಶೇಖರ ಅವಳ ಅಳುವನ್ನು ನೋಡಿ ಗಾಬರಿಯಾದ. ಅವಳನ್ನು ಎದೆಗೊರಗಿಸಿಕೊಂಡು ಸಂತೈಸುವ ಮನಸ್ಸಾಯಿತು. ಯೋಚನೆಗೆ ಅವಕಾಶ ಕೊಡದೆ ಕಾರ್ಯರೂಪಕ್ಕೆ ತಂದೇ ಬಿಟ್ಟ. ಜ್ವರದ ತಾಪ ಅಳುವಿನಿಂದ ಸುಸ್ತಾದ. ವಸುಂಧರ ಅವನ ಎದೆಗೊರಗಿ ಬಿಟ್ಟಳು. ತಾನು ಶೇಖರನ ಎದೆಗೊರಗಿದ್ದೀನಿ ಎನ್ನುವ ಪರಿವೇ ಅವಳಿಗಿರಲಿಲ್ಲ. ಮೆತ್ತಗೆ ಅವಳನ್ನು ಹಾಸಿಗೆಯ ಮೇಲೆ ಮಲಗಿಸಿ ಸ್ವಲ್ಪವಾಗಿ ಹಣ್ಣಿನ ರಸ ಕುಡಿಸಿದ. ಸೋತು ಸೊರಗಿ ನಿದ್ರಿಸಿದಳು. ಅಂದು ರಾತ್ರಿಯೇ ಸ್ವಲ್ಪ ಜ್ವರ ಕಡಿಮೆಯಾಗಿದ್ದುದನ್ನು ನೋಡಿ ರಾಯರಿಗೆ ಶೇಖರನಿಗೆ ಹರ್ಷವಾಯಿತು. ಜ್ವರ ಕ್ರಮೇಣ ಕಡಿಮೆಯಾಗಿ ನಾರ್ಮಲ್ಗೆ ಬಂದಾಗ ರಾಯರು ಸಮಾಧಾನದ ಉಸಿರು ಬಿಟ್ಟರು. ಶೇಖರ್ ಪುಟ್ಟ ಹುಡುಗನಂತೆ ಸಂತೋಷಪಟ್ಟ. ಜ್ವರ ನಿಂತರೂ ಅವಳು ಸುಧಾರಿಸಿಕೊಳ್ಳಬೇಕಾದರೆ ತಿಂಗಳೇ ಬೇಕಾಯಿತು. ಇನ್ನು ಕೇವಲ 15 ದಿನ ಉಳಿದಿರುವ ಪರೀಕ್ಷೆ. ನೆನಪು ಬಂದ ಕೂಡಲೇ ವಸುಂಧರಳಿಗೆ ದುಃಖ ಒತ್ತರಿಸಿ ಬರ್ತಿತ್ತು. ತಾನು ಇಷ್ಟು ದಿನ ಪಟ್ಟ ಕಷ್ಟವೆಲ್ಲ ವ್ಯರ್ಥವಾಯಿತಲ್ಲ ಎಂದು ನೊಂದುಕೊಂಡಳು. ಪುಸ್ತಕ ಹಿಡಿದು ಹೆಚ್ಚು ಹೊತ್ತು ಅವಳು ಓದಲಾಗುತ್ತಿರಲಿಲ್ಲ. ಅಕಸ್ಮಾತ್ ಪ್ರಯಾಸವಾಗಿ ಪುಸ್ತಕ ಹಿಡಿದರೂ ರಾಯರು ಶೇಖರ್ ರೇಗಾಡುತ್ತಿದ್ದರು. ಆದ್ದರಿಂದ ಈ ಸಲ ತಾನು ಪರೀಕ್ಷೆಗೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ಅಕಸ್ಮಾತ್ ಹೋದರೂ ಪ್ರಯೋಜನವಿಲ್ಲವೆಂದು ಅರಿತು ಮನದಲ್ಲೇ ದುಗುಡ ಅನುಭವಿಸುತ್ತಿದ್ದಳು. ಅವಳ ಮನಸ್ಸಿನ ದುಗುಡ ಅರಿತ ರಾಯರು ಸಮಾಧಾನಪಡಿಸುತ್ತಿದ್ದರು. ಪರೀಕ್ಷೆ ಶುರುವಾದ ಮೇಲಂತೂ ಅವಳ ಮನಸ್ಸಿನ ಸಮಾಧಾನ ಕದಡಿಬಿಟ್ಟಿತ್ತು. ತನಗ್ಯಾಕೆ ಪರೀಕ್ಷೆಯ ಸಮಯದಲ್ಲಿ ಕಾಯಿಲೆ ಬರಬೇಕಾಗಿತ್ತು? ಗೆಳತಿಯರೆಲ್ಲ ಸಂತೋಷದಿಂದ ಪರೀಕ್ಷೆಗೆ ಹೋಗಿ ಬಂದರೆ ತಾನು ನಿಸ್ಸಹಾಯಕಳಾಗಿ ಮನೆಯಲ್ಲಿರಬೇಕಾಯ್ತಲ್ಲ ಎಂದು ಮರುಗುತ್ತಿದ್ದಳು. ಪುನಃ ಮಧುಸೂದನರಾಯರು ಮಗಳೊಂದಿಗೆ ಬಂದು ಇಳಿದರು. ಏನೇ ಆದರೂ ಶೇಖರನನ್ನು ತಮ್ಮ ಅಳಿಯನನ್ನಾಗಿ ಮಾಡಿಕೊಳ್ಳುವ ಆಸೆ ಅವರದು. ರಾಯರು ಶೇಖರ್ ಸಂತೋಷದಿಂದಲೇ ಸ್ವಾಗತಿಸಿದರು. ವಸುಂಧರ ಕಾಯಿಲೆ ಬಿದ್ದು ಎದ್ದ ಮೇಲೆ ಶೇಖರನೊಂದಿಗೆ ಮಾತನಾಡಲು ಹೆಚ್ಚು ಸಂಕೋಚ ಪಡುತ್ತಿರಲಿಲ್ಲ. ಹಾಗೆ ಸಿಕ್ಕಾಪಟ್ಟೆ ಹರಡುತ್ತಲೂ ಇರಲಿಲ್ಲ. ಅವಳ ಮಾತು ಎಂದೂ ಹಿತಮಿತವಾಗಿರ್ತಿತ್ತು.
ಅಂದು ಭಾನುವಾರ ಫ್ಯಾಕ್ಟರಿಗೆ ಹೋಗುವ ಆತುರವಿಲ್ಲದಿದ್ದುದರಿಂದ ಕಾಫಿ ಕುಡಿದು ದಿನಪತ್ರಿಕೆ ಹಿಡಿದು ಕುಳಿತಿದ್ದ ಶೇಖರ್. ವಸುಂಧರಳ ಮುಖ ಕಂಡಾಗ ಅವನಿಗೆ ಆಶ್ಚರ್ಯವಾಯಿತು. ಅವಳು ಎಂದೂ ಅವನ ಕೋಣೆಗೆ ಬರುತ್ತಲೇ ಇರಲಿಲ್ಲ. ಅಷ್ಟೇ ಅಲ್ಲ, ಅವಳು ಮಹಡಿ ಹತ್ತುತ್ತಿದ್ದುದೇ ಅಪರೂಪ. ಶೇಖರ್ ಸರಿಯಾಗಿ ಕೂತು, ಅಂತೂ ನನ್ನ ಕೋಣೆ ಇವತ್ತು ಬಹಳ ಅದೃಷ್ಟ ಮಾಡಿದ ಹಾಗಿದೆ ಎಂದು ನಕ್ಕ. ಮಾವ ಹೇಳಿದರು. ಬೀರುವಿನಿಂದ 50,000 ರೂಪಾಯಿ ತಗೊಂಡ್ಬಾ ಎಂದು ಅವನ ಮುಖ ನೋಡಿದಳು. ಬೀಗದ ಕೈ ಲಾಕರ್ನಲ್ಲಿದೆ ಎಂದು ಓದುವವನಂತೆ ನಟಿಸಿದ. ಆ ಮನೆಯಲ್ಲಿ ಅವಳಿಗೆ ಯಾವ ವಿಧವಾದ ಅಡೆತಡೆ ಇಲ್ಲದ್ದರಿಂದ ಅವಳಿಗೆ ಯಾವ ವಿಧವಾದ ಸಂಕೋಚವೂ ಇರಲಿಲ್ಲ. ಒಡವೆಗಳನ್ನು ಇಟ್ಟಿರುವ ಕಬ್ಬಿಣದ ಪೆಟ್ಟಿಗೆಯ ಬೀಗದ ಕೈಯನ್ನು ಸಹ ರಾಯರು ತಾವೆಲ್ಲಾದರೂ ಹೋಗಬೇಕಾದರೆ ಅವಳ ಕೈಯಲ್ಲಿ ಕೊಟ್ಟು ಹೋಗ್ತಿದ್ರು. ಬೀರು ಬಾಗಿಲು ಬಲವಾಗಿ ಕಚ್ಚಿದ್ದರಿಂದ ಅವಳಿಗೆ ಎಳೆಯಲಾಗಲಿಲ್ಲ. ಅವಳ ಸಹಾಯಕ್ಕೆ ಶೇಖರ್ ಎದ್ದು ಬರಬೇಕಾಯಿತು. ಶೇಖರ್ ಎಡಗೈಯಲ್ಲಿ ಎಳೆದ ಕೂಡಲೇ ಅದರ ಬಾಗಿಲು ಬಂದಾಗ ಅವನು ವಸುಂಧರಳನ್ನು ತಮಾಷೆ ಮಾಡಿ ನಕ್ಕ. ಅವನ ನಗುವಿನ ಜೊತೆ ಅವಳ ನಗು ಬೆರೆತಾಗ ಮಹಡಿ ಹತ್ತಿ ಮೇಲೆ ಬಂದ ರೇಖಾ ಆವಕ್ಕಾಗಿ ನಿಂತಳು. ಅವನು ತನ್ನನ್ನು ಮದುವೆಯಾಗಲು ನಿರಾಕರಿಸಿದ್ದ ಕಾರಣ ಅವಳಿಗೆ ಹೊಳೆಯಿತು. ವಸುಂಧರ ನೋಟಿನ ಕಂತೆಯನ್ನು ಹಿಡಿದುಕೊಂಡು ಕೆಳಗಿಳಿದು ಬಂದಳು. ರೇಖಾ ಉಪಾಯದಿಂದಲೇ ಕೆಲಸ ಸಾಗಿಸಬೇಕೆಂದುಕೊಂಡು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಶೇಖರನ ಕೊನೆಗೆ ಹೋದಳು. ಅವನನ್ನು ಒಪ್ಪಿಸಿ ಮದುವೆಯಾಗಲೇಬೇಕೆಂಬ ಅಭಿಲಾಷೆ ಅವಳದು. ಅವನು ಅವಳು ಬಂದಿದ್ದನ್ನು ಗಮನಿಸದೆ ಪೇಪರ್ನಲ್ಲಿ ಲೀನವಾಗಿದ್ದ. ರೇಖಾ ಪೇಪರ್ ಕಿತ್ತು ಎಸೆದು ಅವನ ಪಕ್ಕದಲ್ಲಿ ಕುಳಿತಳು. ಎದ್ದು ಸರಿಯಾಗಿ ಕೂತ ಶೇಖರ್, ಭಾನುವಾರವಾದರೂ ಆರಾಮವಾಗಿ ಇರೋಣ ಅಂದರೆ ನಿನ್ನ ಗಲಾಟೆ ಬೇರೆ ಎಂದ ಸಲುಗೆಯಿಂದ. ನಾನ್ಯಾಕೆ ಬಂದಿದ್ದು ಗೊತ್ತೇ? ಮಾವ ಹೇಳಿದ್ರಲ್ಲ, ಏನೋ ಕೆಲಸ ಇತ್ತು, ಹಾಗೆ ರೇಖಾ ಬರ್ತೀನಿ ಅಂದ್ಲು, ಅದಕ್ಕೆ ಕರೆದುಕೊಂಡು ಬಂದೆ. ನಾನು ಯಾಕೆ ಬರಬೇಕು ಅಂತ ಅಂದ್ಕೊಂಡೆ? ನೀನೇನಾದರೂ ಯೋಚಿಸಿದ್ದೀಯಾ? ನನಗೆ ಹಗಲು ರಾತ್ರಿ ನಿಂದೇ ಯೋಚನೆ. ಊಟ ತಿಂಡಿ ಯಾವುದರಲ್ಲೂ ಆಸಕ್ತಿ ಇಲ್ಲ. ರಾತ್ರಿ ನಿದ್ದೆ ಸರಿಯಾಗಿ ಬರೋಲ್ಲ. ಈ ಕಾಯಿಲೆ ನೋಡುವುದಕ್ಕೆ ಬೊಂಬಾಯಿಗಿಂತ ಬೆಂಗಳೂರಿನಲ್ಲೇ ತಜ್ಞ ವೈದ್ಯರಿದ್ದಾರೆ ಎಂದು ನನ್ನ ಅಭಿಪ್ರಾಯವೇ. ಅಣ್ಣನಿಗೆ ಬೇಕಾದಷ್ಟು ವೈದ್ಯರ ಪರಿಚಯವಿದೆ, ಅವರಿಗೆ ತಿಳಿಸೋಣ ಎಂದು ಶೇಖರ್ ಮೇಲಕ್ಕೆ ಎದ್ದಾಗ ರೇಖಾ ಬಲವಂತದಿಂದ ಕೂಡಿಸಿ 2 ಕೈಯಿಂದ ಅವನ ಕುತ್ತಿಗೆಗೆ ಹಾರ ಹಾಕುತ್ತಾ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಳು. ಈ ಕಾಯಿಲೆಗೆ ನಿನ್ನ ಹತ್ತಿರವೇ ಔಷಧವಿದೆ. ನೀನು ತಿಳಿದು ತಿಳಿಯದವನಂತೆ ಮಾತನಾಡ್ತೀಯ. ವಿದೇಶಗಳಲ್ಲೆಲ್ಲ ಸುತ್ತಿ ಬಂದಿದ್ದೀಯ. ನನ್ನ ಕಣ್ಣಿನಲ್ಲಿ ಏನಿದೆ ಎಂದು ಅರ್ಥ ಮಾಡಿಕೊಳ್ಳದೆ ಗೋಳಾಡಿಸ್ತೀಯ. ಅವರಿಬ್ಬರು ಒಂದೇ ಕಡೆ ಬೆಳೆದಿದ್ದುದರಿಂದ ಇಬ್ಬರಲ್ಲಿ ತುಂಬ ಸಲಿಗೆ ಇತ್ತು. ಸರೋಜಮ್ಮನು ಮಗಳು ಸೋದರಳಿಯನಲ್ಲಿ ಆದಷ್ಟು ಪ್ರೀತಿ ವಿಶ್ವಾಸಗಳು ಬೆಳೆಯಲು ಎಷ್ಟೋ ಬಗೆಯಲ್ಲಿ ಪ್ರಯತ್ನಿಸಿದರು. ಇಂದು ಆ ಸಲಿಗೆ ತೀರ ಅತಿರೇಕವಾಯಿತೆಂದುಕೊಂಡು ನಿಧಾನವಾಗಿ ನಿನ್ನ ಬಗ್ಗೆ ಯೋಚನೆ ಮಾಡ್ತೀನಿ ಎಂದು ಅವಳ ಕೈ ಕೊಡವಿಕೊಂಡು ಕೆಳಗಿಳಿದು ಬಂದ. ರಾಯರು ಯಾರ ಹತ್ತಿರವೋ ಮಾತು ಮುಗಿಸಿ ಎದ್ದಿದ್ದರು. ಅವರು ಬಂದ ವ್ಯವಹಾರವನ್ನೆಲ್ಲ ಮಗನಿಗೆ ವರದಿ ಒಪ್ಪಿಸಿದ್ದು ದೂರದೃಷ್ಟಿಯಿಂದಲೇ. ಸುಮ್ಮನೆ ಕೂತಿದ್ದ ವಸುಂಧರಳಿಗೆ ವಸಂತಳ ಆಹ್ವಾನದ ನೆನಪು ಬಂತು. ಹೊರಡುವುದೆಂದು ನಿಶ್ಚಯಿಸಿ ಉಡುಪು ಬದಲಾಯಿಸಿ ಅಲಂಕರಿಸಿಕೊಂಡು ಹೊರಗೆ ಬಂದಳು. ರಾಯರು ಮಗನೊಡನೆ ಮಾತನಾಡುತ್ತಲೇ ಇದ್ದರು. ವಸುಂಧರ ರಾಯರ ಬಳಿಗೆ ಬಂದು ವಿಷಯ ತಿಳಿಸುವುದಕ್ಕೆ ಮೊದಲೇ ನಿರ್ಮಲ ಬಂದಳು. ತಾನು ಅವರ ಒಪ್ಪಿಗೆ ಪಡೆಯುವ ಕೆಲಸವೇ ತಪ್ಪಿತು ಎಂದುಕೊಂಡಳು ವಸುಂಧರ. ನಿರ್ಮಲ ಗೆಳತಿಯರೆಲ್ಲ ನಂದಿಗೆ ಹೋಗುವ ವಿಷಯವನ್ನು ರಾಯರಿಗೆ ತಿಳಿಸಿದರು. ಅದೇನೋ ಸರಿ, ವಸುಂಧರ ಮೊನ್ನೆಯೆಲ್ಲ ಮಲಗಿ ಎದ್ದಿದ್ದಾಳೆ. ಅವಳಿಗೆ ಬಲವಂತ ಮಾಡಿ ಅದು ಇದು ತಿನ್ನಿಸ್ಬೇಡಿ. ರಾಯರ ಮಾತಿಗೆ ವಸಂತ ಜೋರಾಗಿ ನಗುತ್ತಾ, ನೀವೇನೂ ಹೆದರಿಕೊಳ್ಳಬೇಡಿ, ಅವಳಿಗೇನಾದರೂ ಆದರೆ. ಶೇಖರ್ ಮಧ್ಯದಲ್ಲೇ ತಡೆದು, ದಯವಿಟ್ಟು ಏನೂ ಆಗುವುದು ಬೇಡ ಎಂದು ಹೇಳಿದ. ವಸುಂಧರ ನಿರ್ಮಲ ಜೊತೆ ಹೊರಟ ಮೇಲೆ ಯಾಕೋ ಬೇಸರವಾಯಿತು ಶೇಖರನಿಗೆ. ಇನ್ನು ಮನೆಯಲ್ಲಿದ್ದರೆ ರೇಖಾದೊಂದು ಗೋಳು. ಎಲ್ಲಾದರೂ ಹೊರಡುವುದೇ ಸರಿ ಎಂದು ತೀರ್ಮಾನಿಸಿಕೊಂಡು ಸ್ನಾನ ತಿಂಡಿ ಮುಗಿಸಿ ತಾನು ಹೊರಗೆ ಹೋಗುವ ಸುಳಿವು ಸಹ ರೇಖಾಳಿಗೆ ತಿಳಿಯದಂತೆ ಹೊರ ನಡೆದ. ರೇಖಾಳನ್ನು ಇಂದು ಬೆಳಗಿನ 2 ಪ್ರಕರಣಗಳು ಧೃತಿಗೆಡಿಸಿದ್ದವು. ಇವನನ್ನು ಹೇಗೆ ಒಪ್ಪಿಸಿ ಮದುವೆಯಾಗುವುದು? ಇದೇ ಒಂದು ಬೃಹದಾಕಾರದ ಸಮಸ್ಯೆಯಾಯಿತು. ಶೇಖರ್ ಹೊರಗೆ ಹೊರಟ ಸಮಯ ಸಾಧಿಸಿ ತಾವು ಬಂದ ವಿಷಯವನ್ನು ಪ್ರಸ್ತಾಪಿಸಿದರು ಮಧುಸೂದನರಾಯರು. ಏನು ಭಾವ, ಶೇಖರ್ ಏನು ಹೇಳ್ತಾನೆ? ನಾವು ಬೆಳೆದ ಹುಡುಗಿನ ಮನೆಯಲ್ಲಿ ಇಟ್ಕೊಂಡು ಎಷ್ಟು ದಿನ ಕಾಯೋದು? ಅವನು ಹೇಳುವ ನೆಪವೂ ಸರಿಯಾದುದಲ್ಲ. ಫ್ಯಾಕ್ಟರಿ ವಿಷಯ ತಿಳಿದುಕೊಳ್ಳುವುದಕ್ಕೂ ಮದುವೆಯಾಗುವುದಕ್ಕೂ ಏನು ಸಂಬಂಧ, ನೀವೇ ಹೇಳಿ. ನಮಗೆ ಯಾಕೋ ಬೇಸರ ಬಂದು ಹೋಗಿದೆ. ರಾಯರು ಯೋಚಿಸಿದರು. ಇವರು ಮದುವೆಗಾಗಿ ಆತುರಪಡಿಸುತ್ತಾರೆ. ಅವನು ಒಂದೇ ಹಠದಲ್ಲಿ ಕೂತಿದ್ದಾನೆ.
ನನ್ನ ಪಾಡು ಕತ್ತರಿಯೊಳಗೆ ಸಿಕ್ಕಿದ ಅಡಿಕೆಯ ಪಾಡಾಗಿದೆ. ಇವರಿಗೆ ಏನು ಉತ್ತರ ಹೇಳುವುದು? ನಿಮಗಿಂತ ಹೆಚ್ಚಾಗಿ ಅವನಿಗೆ ಬೇಗ ಮದುವೆ ಮಾಡಿ ಸೊಸೆನ ಕರೆತಂದು ಮೊಮ್ಮಕ್ಕಳನ್ನು ನೋಡುವ ಆತುರ ನನಗೆ ಇದೆ. ಏನು ಮಾಡಲಿ? ನೀವುಗಳು ಹೋದ್ಮೇಲೆ ಒಂದು ದಿನ ಪ್ರಸ್ತಾಪಿಸಿದೆ. ನನ್ನನ್ನು ಬಲವಂತ ಮಾಡಬೇಡಿ, ಈಗ ಸದ್ಯದಲ್ಲಿ ಮದುವೆಯಾಗಲಾರೆ ಅಂತಾನೆ. ಅವನೇನು ಪುಟ್ಟ ಹುಡುಗನೇ, ಬೈದು ತಿಳಿವಳಿಕೆ ಕಲಿಸುವುದಕ್ಕೆ? ನನಗಂತೂ ಒಂದೂ ತೋಚುವುದಿಲ್ಲ. ಅವನು ನಿಮ್ಮ ಹತ್ತಿರ ಬೆಳೆದಿರುವುದರಿಂದ ಅವನ ಸ್ವಭಾವ ನಿಮಗೆ ಗೊತ್ತಿರುವಷ್ಟು ನನಗೆ ಗೊತ್ತಿಲ್ಲ. ನೀವೇ ಅವನಿಗೆ ಹೇಗೆ ಹೇಳಬೇಕೋ ಹಾಗೆ ಹೇಳಿ ಒಪ್ಪಿಸಿ.